ಗುಡ್ ಮಾರ್ನಿಂಗ್ ಗೈಸ್. ಹ್ಯಾಪಿ ರಾಮನವಮಿಯ ಶುಭಾಶಯಗಳು. ರಾಮ ನಿಮಗೆಲ್ಲ ಆಶೀರ್ವಾದ ಮಾಡಲಿ. ಕೈಕಾಲು ಸ್ಟ್ರೈಟ್ ಬಿಡಿ ಪ್ಲೀಸ್. ಯಾರೇ ಏನೇ ಕೆಟ್ಟದ್ದು ಮಾಡಿದ್ರು, ಕೆಟ್ಟದ್ದು ಅಂದಿದ್ರು, ಕೆಟ್ಟದ್ದು ಕಳಿಸಿದ್ರು ನಿಮಗೆ, ಅದೆಲ್ಲ ವಾಪಸ್ ಅವ್ರಿಗೇನೆ ಗಂಟು ಮುಟ್ಟೆ ಕಟ್ಕೊಂಡು ಅವ್ರ ಕಡೆನೇ ಹೋಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಚೆನ್ನಾಗಿರಿ. ರಾಮನವಮಿ ದಿನ ಪಾನಕ ಆಮೇಲೆ ಕೋಸಂಬರಿ ಎಲ್ಲ ತಿನ್ನಿ, ಒಳ್ಳೆಯದಾಗಲಿ. ಇವತ್ತು ಹನುಮಾನ್ ಏನು ನಿಮಗೆ ಆಶೀರ್ವಾದ ಮಾಡ್ತಾನೋ ಅಥವಾ ಏನೋ ಸಜೆಷನ್ ಕೊಡ್ತಾನೋ ನೋಡೋಣ, ಗೈಡೆನ್ಸ್ ಕೊಡ್ತಾನೋ ನೋಡೋಣ. ನೋಡಿ, ಹನುಮಾನ್ ಹೇಳ್ತಾ ಇದ್ದಾನೆ, ಇಟ್ ಹ್ಯಾಸ್ ಎಂಡೆಡ್ ಆ್ಯಂಡ್ ಫಿನಿಶ್ಡ್ ಫಾರ್ ಬೆಟರ್ ಆರ್ ವರ್ಸ್. ನಿಮಗೆ ಇಷ್ಟು ದಿನ ಯಾರೋ ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕಿ ನಿಮ್ಮನ್ನ ಭಾರಿ ಹಿಂಸೆ ಕೊಡ್ತಾಯಿದ್ರು, ಚೂರಿ ಹಾಕಂಗೆ ಮಾಡ್ತಿದ್ರು. ಆಮೇಲೆ ಹಿಂದೆಯಿಂದ ನಿಮ್ಮ ಬಿಸ್ನೆಸ್ಗಾಗಲಿ ಯಾವುದಕ್ಕೆ ಆಗಲಿ ಅಥವಾ ನಿಮ್ಮ ಕೆಲಸಕ್ಕಾಗಲಿ ನಿಮಗೆ ಭಾರಿ ಹಿಂಸೆ ಕೊಡ್ತಾಯಿದ್ರು. ಅದೆಲ್ಲ ಎಂಡಿಗೆ ಬಂದಿದೆ, ಫಿನಿಶ್ಡ್. ಅದು ಇಷ್ಟು ವರ್ಷ ನೀವು ಎಷ್ಟು ವರ್ಸ್ಟ್ ಆಗಿತ್ತು ನಿಮ್ಮ ಲೈಫು, ಇನ್ನು ಮುಂದೆ ತುಂಬ ಚೆನ್ನಾಗಿರುತ್ತೆ. ನೀವು ಅದನ್ನ ಡಿಫೀಟ್ ಮಾಡ್ತೀರಾ, ಸೋಲಿಸ್ತೀರಾ. ಅದು ನಿಮ್ಮ ಹತ್ರ ಬಂದು ಫೇಲ್ಯೂರ್ ಆಗುತ್ತೆ. ಯಾರ್ಯಾರು ನಿಮಗೆ ಹಿಂಸೆ ಕೊಡೋಕ್ಕೆ ಅಥವಾ ಮೋಸ ಮಾಡೋಕ್ಕೆ ಬರ್ತಾರೆ, ಅದೆಲ್ಲ ಫೇಲ್ಯೂರ್ ಆಗುತ್ತೆ. ತಲೆ ಕೆಡಿಸ್ಕೋಬೇಡಿ. ಆಮೇಲೆ ಸ್ಪೀಕಿಂಗ್ ಮೆನಿ ವರ್ಡ್ಸ್, ಏನಾರು ಇವಾಗ ಮಾತಾಡೋವಾಗ ಯೋಚನೆ ಮಾಡ್ಕೊಂಡು ಮಾತಾಡಿ, ಅರ್ಜೆಂಟಿಗೆ ಮಾತಾಡ್ಬಿಡ್ಬೇಡಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಫೈನಲ್ ಮ್ಯಾನಿಫೆಸ್ಟೇಷನ್, ನಿಮ್ಗೆ ಆಸೆ ಇದ್ದರೆ ಅದು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಅದು ಕಂಪ್ಲೀಟ್ ಆಗುತ್ತೆ. ಅದರ ರಿಸಲ್ಟು ಟ್ರೂ ವಿಲ್ಲಾಗಿ ಬರುತ್ತೆ, ಒಳ್ಳೆಯ ರಿಸಲ್ಟ್ ಬರುತ್ತೆ. ಆಮೇಲೆ ದ ಮೂನ್ ಕಾರ್ಡು, 9ನೇ ನಂಬರ್ ಕಾರ್ಡು, ಬಿ ಕೇರ್ಫುಲ್ ಆಫ್ ಸೀಯಿಂಗ್ ಥಿಂಗ್ಸ್ ದಟ್ ಆರ್ ನಾಟ್ ದೇರ್. ಇವಾಗ ನಾವು ನೋಡ್ತಾ ಇರ್ತೀವಿ, ಅಲ್ಲಿದೆ, ಅದಲ್ಲಿದೆ, ಅದು ನಮಗೆ ಸಿಗುತ್ತೆ ಅಂತ ನಾವು ನೋಡ್ತಾ ಇರ್ತೀವಿ. ಆದರೆ ಅಲ್ಲಿರಲ್ಲ. ಅದಕ್ಕೆ ಬಿ ಕೇರ್ಫುಲ್, ಅದನ್ನೆಲ್ಲ ನಂಬೇಡಿ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ಹೇಳ್ತಾ ಇರುತ್ತೋ ಅದನ್ನು ಮಾತ್ರ ತೊಗೊಳ್ಳಿ. ಇದೆಲ್ಲ ಇಲ್ಯೂಷನ್ನು. ಅಂದರೆ ಸುಮ್ಮನೆ ಇವಾಗ ಯಾರೋ ನಿಮಗೆ ಒಂದು ಏನೋ ಒಂಥರ ಮಾಟ ಮಾಡಿರ್ತಾರೆ, ನಿಮಗೆ ಅದು ಕನ್ಫ್ಯೂಷನ್ ಮಾಡಿಬಿಟ್ಟಿರ್ತಾರೆ. ಅವಾಗ ನಿಮಗೆ ಇಲ್ದಿರೋದೆಲ್ಲ ಕಾಣಿಸ್ತಾ ಇರುತ್ತೆ. ಅದೆಲ್ಲ ಏನೂ ಇರಲ್ಲ. ಅದನ್ನೆಲ್ಲ ಬಿಟ್ಬಿಡಿ. ದೇವ್ರನ್ನ ನಂಬಿ ಕಷ್ಟಪಟ್ಟು ಕೆಲಸ ಮಾಡಿ. ಆಮೇಲೆ ಡೀಪಾಗಿ ಹೋಗಿ, ಅದರಲ್ಲಿ ಅದು ಇದೆಯೋ ಇಲ್ವೋ ನೋಡೋಕ್ಕೆ ಡೀಪಾಗಿ ಹೋಗಿ. ಸ್ವಲ್ಪ ಸೆಲ್ಫಿಶ್ನೆಸ್ ಇರಲಿ ನಿಮಗೆ. ಎಲ್ಲನೂ ದಾನ ಮಾಡಿಬಿಡ್ಬೇಡಿ, ಸೆಲ್ಫಿಶ್ನೆಸ್ ಇರಲಿ ಅಂತ ಹೇಳಿದ್ದಾನೆ. ಆಮೇಲೆ ಪೇಜ್ ಆಫ್ ಹ್ಯಾಂಡ್ಸ್, ಕೀಪ್ ಯುವರ್ ಐ ಆನ್ ಯುವರ್ ಗೋಲ್ಸ್ ಆ್ಯಂಡ್ ಎಂಜಾಯ್ ಎವರಿ ಮೂಮೆಂಟ್. ನಿಮ್ಮ ಗೋಲ್ಸ್ ಮೇಲೆ ನೀವು ಮನಸ್ಸಿಡಿ, ನಿಮ್ಮ ಕಣ್ಣಿಡಿ. ನೀವು ಸಖತ್ ಎಂಜಾಯ್ ಮಾಡ್ತೀರಾ. ಒಂದೊಂದು ಮೊಮೆಂಟನ್ನು, ಒಂದೊಂದು ನಿಮಿಷನೂ ಎಂಜಾಯ್ ಮಾಡ್ತೀರಾ. ಕರೇಜ್ ಇಟ್ಕೊಳ್ಳಿ, ಧೈರ್ಯ ಇಟ್ಕೊಳ್ಳಿ. ಸಖತ್ ಎಕ್ಸೈಟ್ಮೆಂಟ್ ಆಗಿರುತ್ತೆ ನೀವು ಇದನ್ನು ಮಾಡಿದ್ರೆ. ಆಮೇಲೆ ನಿಮ್ಮ ಲೈಫ್ನ ನೀವೇ ಲವ್ ಮಾಡಿ, ನಿಮ್ಮನ್ನು ನೀವೇ ಪ್ರೀತಿ ಮಾಡಿ. ಆವಾಗ ನಿಮಗೆ ಎಲ್ಲನೂ ಸಿಗುತ್ತೆ. ಆಮೇಲೆ ಬ್ಯಾಲೆನ್ಸಿಂಗು, ಡಿಸಿಷನ್ ಮಾಡಬೇಕಾದ್ರೆ ಬ್ಯಾಲೆನ್ಸಿಂಗ್ ಪ್ರಯಾರಿಟೀಸ್ ತೊಗೊಂಡು ಡಿಸಿಷನ್ಸ್ ತೊಗೊಳ್ಳಿ. ಆಮೇಲೆ ಎನರ್ಜಿನ ಸೆಟಲ್ ಮಾಡ್ಕೊಳ್ಳಿ. ಇಷ್ಟು ಹೇಳಿದ್ದಾನೆ ಹನುಮಾನು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿದ್ದಾನೆ. ನೀವು ಹಾಗೆ ನಿಮ್ಮ ಲೈಫಲ್ಲಿ ಯಾರು ಏನೇ ಮಾಡಿರಲಿ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅದಕ್ಕೆ ಏನು ಮಾಡಬೇಕೋ ಮಾಡಿಬಿಟ್ಟು ಮುಂದುವರಿತಾ ಇರಿ. ಜಾಸ್ತಿ ಅದ್ರ ಕಡೆ ಗಮನ ಕೊಡಬೇಡಿ. ತುಂಬ ಗಮನ ಕೊಟ್ರೂ ತುಂಬ ಕಷ್ಟ ಆಗಿಬಿಡುತ್ತೆ.
ಅದಕ್ಕೇನು ಎಫೆಕ್ಟ್ ಆಗಬಾರ್ದು ಅಂತ ಮಾಡಬೇಕು, ಅದನ್ನ ಮಾಡ್ಕೊಳ್ಳಿ ಆಯಿತಾ. ಆಮೇಲೆ ಸೋಲ್ ಕಾಂಟ್ರಾಕ್ಟು ಕಾರ್ಡ್ ಡೆಕ್ ತೆಗೆದಿದ್ದೀನಿ. ಇದರಲ್ಲಿ ಏನು ಹೇಳ್ತಾನೆ ಹನುಮಾನ್ ಅಂತ ನೋಡೋಣ. ನಮ್ಮ ಸೋಲು ಅಂದರೆ ನಮ್ಮ ಆತ್ಮ ಏನು ಬಯಸುತ್ತೆ, ಅಥವಾ ನಮ್ಮ ಸೋಲು ಏನಕ್ಕೆ ಬಂದಿದೆ ಅಂತ ತಿಳ್ಕೊಳ್ಳೋಕ್ಕೆ ನೋಡೋಣ. ಬೌಂಡ್ಲೆಸ್ ಹಾರಿಜಾನ್. ಓಹೋ, ನಿಮಗೆ ಜಾಸ್ತಿ ಆಪರ್ಚುನಿಟೀಸು ಕೊಟ್ಟಿದೆ. ಬೌಂಡ್ಲೆಸ್ ಆಪರ್ಚುನಿಟೀಸ್. ಎಕ್ಸ್ಪ್ಯಾಂಡ್ ಯುವರ್ ವಿಷನ್. ನಿಮ್ಮ ದೃಷ್ಟಿನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಸ್ಟೆಪ್ ಇನ್ ಟು ದ ಅನ್ನೋನ್ ಟು ಫುಲ್ಫಿಲ್ ಯುವರ್ ಪೊಟೆನ್ಷಿಯಲ್. ನಿಮ್ಮ ಪೊಟೆನ್ಷಿಯಲ್ನ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ನೀವು ನಿಮ್ಮ ದೃಷ್ಟಿನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಎಲ್ಲನೂ ಸಿಗುತ್ತೆ. ಲಿಮಿಟ್ಲೆಸ್ ಪಾಸಿಬಿಲಿಟೀಸ್. ಲಿಮಿಟಲ್ಲೇ ಇರಲ್ಲ, ಅಷ್ಟೊಂದು ಪಾಸಿಬಿಲಿಟೀಸ್ ಇರುತ್ತೆ ನಿಮಗೆ. ಆಮೇಲೆ ವಿಷನರಿ ಪಾತ್ ಅಂದರೆ ನಾವು ಯಾವ ದೃಷ್ಟಿಯಲ್ಲಿ ನೋಡ್ತೀವೋ ಅದು. ಅನ್ಚಾರ್ಟೆಡ್ ಫ್ರಂಟೈರ್ಸ್. ಅನ್ಚಾರ್ಟೆಡ್ ಅಂದರೆ ಎಷ್ಟು ಚಾರ್ಟಲ್ಲಿ ಎಷ್ಟು ಇದಿರುತ್ತೆ ಅಷ್ಟು ನಿಮಗೆ ಅದನ್ನೆಲ್ಲ ಬೌಂಡ್ಲೆಸ್ ಹಾರಿಜಾನ್. ನಿಮ್ಮ ಎದುರಿಗೆ ಎಂಡ್ ಇಲ್ದಿರೋ ಅಷ್ಟು ಎಲ್ಲ ಆಪರ್ಚುನಿಟಿಗಳು ಬರುತ್ತೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ನನ್ನ ವೀಕ್ಷಕರೇ, ನನ್ನ ಫ್ರೆಂಡ್ಸ್, ನನ್ನ ಶಿವಂ 444 ಅದನ್ನು ನೋಡ್ತಾ ಇರೋ ಸೋಲ್ಸು, ಪ್ಯೂರ್ ಸೋಲ್ಸು, ಎಲ್ಲರೂ ಖುಷಿಯಾಗಿರಿ. ಆಮೇಲೆ ನನ್ನ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಎಲ್ಲರೂ ಚೆನ್ನಾಗಿರಿ. ಪಾನಕ ಕುಡಿರಿ, ಕೋಸಂಬರಿ ತಿನ್ನಿ. ಓಕೆನಾ? ನಾಳೆ ಸಿಗೋಣ. ನಮಸ್ತೆ.